ಇದು ಕಾರಣ ಅಂತ ಮಹಾನುಭಾವರ ತೋರಿಸು ಕೂಡಲ ಸಂಗಮ ದೇವ ಎಂಬ ಬಸವಣ್ಣನ ಮಾತು ನೆನಪಾಗ್ತದೆ. ಅಂದ್ರೆ ನಮ್ಮ ಬದುಕುಗಳನ್ನ, ನಮ್ಮ ಬದುಕಿನ ಚೈತನ್ಯವನ್ನ ಇಮ್ಮಡಿಗೊಳಿಸಿಕೊಳ್ಳಲಿಕ್ಕೆ ಮುಖ್ಯವಾಗಿ ನಮಗೆ ರಾಗ ದ್ವೇಷಾದಿ ತನುಗುಣಗಳನ್ನ ಸುಟ್ಟು ಅನುಭಾವಿಗಳ ಸಂಘದಿಂದ ಮಾತ್ರ ನಾವು ಏನಾದರೂ ಕಲಿಯಲಿಕ್ಕೆ ಸಾಧ್ಯ. ಒಬ್ಬ ರೈತ ತಾನು ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ಫಲವತ್ತಾದ ಭೂಮಿಯನ್ನು ಹುಡುಕ್ತಾನೆ, ಬಂಜರು ಭೂಮಿಯನ್ನು ಹುಡುಕೋದೇ ಇಲ್ಲ. ಒಬ್ಬ ಹೈನುಗಾರಿಕೆಯನ್ನು ಮಾಡ್ತಕ್ಕಂಥವನು ಒಂದು ಹಸು ಹೆಚ್ಚು ಹಾಲು ಕೊಡುವುದನ್ನೇ ಮಾತ್ರ ನೋಡ್ತಾನೆ. ಆದ್ರೆ ಒಂದು ವಿದ್ಯಾಸಂಸ್ಥೆ, ಒಂದು ವಿಶ್ವವಿದ್ಯಾಲಯ ಮತ್ತೆ ಒಂದು ಕಾಲೇಜು ಆ ವಿದ್ಯಾರ್ಥಿಗಳು ಫಲವತ್ತತೆಯನ್ನ ಒಳಗೊಂಡಿದ್ದಾರೋ ಅಥವಾ ಇಲ್ಲವೋ ಎನ್ನುವುದನ್ನ ಯಾವುದನ್ನು ಕೂಡ ಲೆಕ್ಕಿಸದೆ ಸಮಾನವಾಗಿ ಶಿಕ್ಷಣವನ್ನು ನೀಡ್ತಾ ಹೋಗ್ತದೆ. ಅಂತಹ ಶಿಕ್ಷಣವನ್ನು ನೀಡುವುದರಲ್ಲಿ ನಮ್ಮ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತೆ ಇಲ್ಲಿನ ಗುರುಗಳು ನಾವು ವಿದ್ಯಾರ್ಥಿಯ ದಿಸೆಯಲ್ಲಿ ಇದ್ದಾಗಿನಿಂದ ನಮಗೆ ನಾವು ಸ್ಫೂರ್ತಿಗಾಗಿ ಅಥವಾ ಆದರ್ಶಕ್ಕಾಗಿ ಬೇರೆಲ್ಲವನ್ನೂ ಹುಡುಕ್ತೇವೆ. ಆದ್ರೆ ನಮ್ಮ ಕಣ್ಣೆದುರಿಗೇನೆ ನಮ್ಮ ಗುರುಗಳು ಸ್ಫೂರ್ತಿಯ ಚಿಂತನೆಯಾಗಿ, ಸ್ಫೂರ್ತಿಯ ಸೆಲೆಯಾಗಿ ನಮ್ಮ ಕಣ್ಣು ಮುಂದೆ ಅವರು ನಿಲ್ತಾರೆ. ಅವರ ಬದುಕೆ ಒಂದು ಹೋರಾಟ ಆಗಿರ್ತದೆ, ಅವರ ಬದುಕೆ ಒಂದು ಸಾಧನೆ ಆಗಿರ್ತದೆ. ತತ್ಕ್ಷಣಕ್ಕೆ ನಮಗೆ ಮಾರ್ಗದರ್ಶಕರಾಗಿ ಸ್ಫೂರ್ತಿಯಾಗಿ ಸಿಗ್ತಕ್ಕಂಥವರೇ ನಮ್ಮ ಗುರುಗಳಾಗಿರ್ತಾರೆ. ಸೊ ಅಂತಹ ಒಂದು ವಿಶ್ವವಿದ್ಯಾಲಯದಲ್ಲಿ ನಾಯಕತ್ವ ಗುಣಗಳನ್ನ ನಮ್ಮ ಇವತ್ತಿನ ವಿದ್ಯಾರ್ಥಿಗಳಿಗೆ ತಿಳಿ ಹೇಳುವಂತಹ, ಆ ಮೂಲಕ ಸಾಮಾಜಿಕವಾಗಿರತಕ್ಕಂತಹ ಜವಾಬ್ದಾರಿ, ಸೇವಾ ಮನೋಭಾವ, ನಾಯಕತ್ವ ಗುಣಗಳನ್ನು ಅಳವಡಿಸಿಕೊಳ್ಳುವುದರ ಮೂಲಕ ಇಂದಿನ ಯುವಜನತೆ ನಾಳಿನ ನಾಗರಿಕರಾಗಿ ಈ ದೇಶವನ್ನು ಬೆಳಗಲಿಕ್ಕೆ, ಮುಖ್ಯವಾಗಿ ನಮ್ಮ ನಮ್ಮ ಕುಟುಂಬ ಮತ್ತೆ ಸಮಾಜ ಪರಿಸರವನ್ನ ಕಾಣಲಿಕ್ಕೆ ಹೊಸದಾಗಿರತಕ್ಕಂತಹ ಆಲೋಚನೆಗಳನ್ನು ನೀಡುವಂತಹ ನಿಟ್ಟಿನೊಳಗಡೆ ನಮ್ಮ ವಿಶ್ವವಿದ್ಯಾಲಯ ಈ 7 ದಿನಗಳ ನಾಯಕತ್ವ ಶಿಬಿರದ ಜೊತೆಗೆ ಕೇವಲ ಸೈದ್ಧಾಂತಿಕ ಜ್ಞಾನಗಳನ್ನು ಮಾತ್ರ ನೀಡುವುದಲ್ಲ, ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಚಟುವಟಿಕೆಗಳನ್ನು ನೀಡುವುದರ ಮೂಲಕ ಈ ಶಿಬಿರ ವಿಶೇಷವಾಗಿ ಆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಆ ಹಿನ್ನೆಲೆಯ ಒಳಗೆ ಆ ಕಾರ್ಯಕ್ರಮ ಅಧಿಕಾರಿಗಳಾಗಿ ಇಲ್ಲಿ ಬಂದಿರತಕ್ಕಂತಹ ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಜ್ಞಾನವನ್ನ, ಕೌಶಲ್ಯವನ್ನ ವೇದಿಕೆ ಮೇಲೆ ಅವರು ಪ್ರಸ್ತುತಪಡಿಸುವುದನ್ನು ನೋಡಿದಾಗ ಈ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಈ ನಾಯಕತ್ವ ತರಬೇತಿಯ ಮೂಲಕವಾಗಿರತಕ್ಕಂತಹ ಸೇವಾ ಮನೋಭಾವ ಆಗಿರ್ಬೋದು, ಸಾಮಾಜಿಕ ಜವಾಬ್ದಾರಿ ಆಗಿರ್ಬೋದು, ಮತ್ತೆ ವ್ಯಕ್ತಿತ್ವ ವಿಕಸನದ ಮೂಲಕ ಸಮಾಜವನ್ನ ಮತ್ತೆ ಪರಿಸರವನ್ನು ನೋಡುವಂತಹ ನಿಟ್ಟಿನ ಒಳಗಡೆ ನಮ್ಮ ವಿದ್ಯಾರ್ಥಿಗಳು ಮುಂದೆ ಬರತಕ್ಕಂತಹ ಭವಿಷ್ಯದಲ್ಲಿ ತಾವೆಲ್ಲರೂ ಕೂಡ ಈ ವಿಶ್ವವಿದ್ಯಾಲಯಕ್ಕೆ, ಸಮಾಜಕ್ಕೆ ಮತ್ತೆ ದೇಶಕ್ಕೆ ಒಂದು ಕೊಡುಗೆಯಾಗಿ ತಾವೆಲ್ಲ ನೀಡ್ತೀರಿ ಎನ್ನುವಂತಹ ಒಂದು ಮುನ್ನುಡಿಯನ್ನ ತಾವೆಲ್ಲ ಇಲ್ಲಿ ಬರೆದಿದ್ದೀರಿ. ಸೊ ಅಂತಹ ಒಂದು ದಿಸೆಯಲ್ಲಿ ನಾವು ನಮ್ಮ ವಿಶ್ವವಿದ್ಯಾಲಯದಿಂದ ಇಲ್ಲಿಂದ ತೆಗೆದುಕೊಂಡು ಹೋಗುವಂತಹ ಯಾವ ಮೌಲ್ಯಗಳನ್ನು ನಾವು ನಮ್ಮ ಬದುಕಿನುದ್ದಕ್ಕೂ ನಾವು ರೂಢಿಸಿಕೊಳ್ತೇವೆ ಎನ್ನುವುದು ಬಹಳ ಮುಖ್ಯ ಅಂತ. ಸೊ ಅಂತಹ ಒಂದು ಆದರ್ಶಗಳನ್ನ ನಾವೆಲ್ಲರೂ ಕೂಡ ಮೈಗೂಡಿಸಿಕೊಳ್ಳೋಣ. ಪರಸ್ಪರರಿಗೆ ಸಹಾಯವನ್ನ ಮಾಡುವುದರ ಮೂಲಕ ನಮ್ಮ ನಮ್ಮ ಬದುಕುಗಳನ್ನ ಉನ್ನತೀಕರಿಸಿಕೊಳ್ಳುವಂತಹ ನಿಟ್ಟಿನ ಒಳಗಡೆ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಎನ್ನುವಂತಹ ಮಾತುಗಳನ್ನು ಆಡಿಸಿ, ನಿಮ್ಮೆಲ್ಲರಿಗೂ ಕೂಡ ಮುಂದೆ ಬರತಕ್ಕಂತಹ ಭವಿಷ್ಯದಲ್ಲಿ ತಾವೆಲ್ಲರೂ ಬದುಕಿನ ಯಾವುದಾದರೂ ಒಂದಷ್ಟು ಕ್ಷೇತ್ರಗಳಲ್ಲಿ ಉನ್ನತವಾಗಿರತಕ್ಕಂತಹ ಸಾಧನೆಯನ್ನು ಮಾಡಿ ಆ ಮೂಲಕವಾಗಿ ಈ ವಿಶ್ವವಿದ್ಯಾಲಯಕ್ಕೆ ಮತ್ತೆ ಇಲ್ಲಿನ ಗುರುವೃಂದಕ್ಕೆ ಮತ್ತೆ ವಿಶ್ವವಿದ್ಯಾಲಯದ ಕುಲಪತಿಗಳು, ನಮ್ಮೆಲ್ಲರ ಕುಲಸಚಿವರು ಮುಖ್ಯವಾಗಿ ಈ ಕಾರ್ಯಕ್ರಮವನ್ನ 7 ದಿನಗಳ ಕಾಲ ಸ್ವಯಂ ಸೇವಕರ ಸ್ಫೂರ್ತಿಯ ಜೊತೆಗೇನೆ ಜೀವ ಚೈತನ್ಯವನ್ನು ತುಂಬುವಂತಹ ನಿಟ್ಟಿನೊಳಗಡೆ ಸಕಾರಾತ್ಮಕವಾಗಿ ಅಷ್ಟೇ ಪ್ರೋತ್ಸಾಹವನ್ನು ನೀಡ್ತಾ ಬಂದಿರತಕ್ಕಂತಹ ಡಾಕ್ಟರ್ ಎಂ ಬಿ ದಳಪತಿ ಗುರುಗಳವರ ಆ ಒಂದು ಮಾರ್ಗದರ್ಶನದ ಒಂದು ಹಿನ್ನೆಲೆ ಒಳಗಡೆ ಈ ಶಿಬಿರ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಭಾವಿಸಿಕೊಳ್ತೇನೆ. ಸೊ ಅಂತಹ ನಿಟ್ಟಿನ ಒಳಗಡೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಬದುಕಿನ ಸಾರ್ಥಕತೆಯ ಮೂಲಕ, ಆ ಮೂಲಕವಾಗಿ ನಾವು ವಿಶ್ವವಿದ್ಯಾಲಯಕ್ಕೆ ಕೊಡುಗೆಯನ್ನು ನೀಡೋದೊಂದು. ಹಾಗಾಗಿ ಬಸವಣ್ಣ ಹೇಳ್ತಾನೆ, ಬದುಕಿನ ಶ್ರೇಷ್ಠತೆಯ ಅಂತಿಮ ದರ್ಶನತೆ ಕಾಣುವುದು ಕೇವಲ ಶ್ರಮದಿಂದ ಬದುಕನ್ನು ಸುಂದರಗೊಳಿಸಿಕೊಂಡಾಗ ಮಾತ್ರ ಅಂತ ಹೇಳಿ. ಹಾಗಾಗಿ ಆ ಶ್ರಮ ನಿರಂತರವಾಗಿ ನಮ್ಮೆಲ್ಲರ ಬದುಕುಗಳಲ್ಲಿ ರೂಢಿಸಿಕೊಳ್ಳಲಿ, ಆ ಮೂಲಕವಾಗಿ ನಾವು ನಮ್ಮ ಬದುಕನ್ನ ಉನ್ನತೀಕರಿಸಿಕೊಳ್ಳೋಣ ಎನ್ನುವಂತಹ ಆಶಯದ ನಿಟ್ಟಿನ ಒಳಗಡೆ